ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ. ದ್ವಾದಶ ಸ್ತೋತ್ರ, ಷಷ್ಠ ಸ್ತೋತ್ರದಲ್ಲಿ ಎರಡನೇ ಶ್ಲೋಕ. ಸೂಕರ ರೂಪಕ ದಾನವ ಶತ್ರೋ ಭೂಮಿ ವಿದಾರಕ ಯಜ್ಞವರಾಂಗ ದೇವ ನೃಸಿಂಹ ಹಿರಣ್ಯಕ ಶತ್ರೋ ಸರ್ವಭಯಾಂತಕ ದೈವತ ಬಂಧೋ. ಎಲ್ಲ ಸಂಬೋಧನಾ ಪ್ರಥಮದಲ್ಲಿ ಇದೆ. ಈ ಎರಡು ಸಾಲಿನಲ್ಲಿ ವರಾಹ ರೂಪ ಮತ್ತು ನರಸಿಂಹದೇವರ ಎರಡು ರೂಪವನ್ನು ಕೂಡ ಶ್ರೀಮದಾಚಾರ್ಯರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪೂರ್ವಾರ್ಧ ಸೂಕರ ರೂಪ ಅಂದ್ರೆ ವರಾಹದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ದಾನವ ಶತ್ರು, ದಾನವ ಧನುದೇವಿಯ ಮಗನಾದ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ಅವನಿಗೆ ಶತ್ರುವಾಗಿ ಇರುವವನೇ ಅಂತ ಅರ್ಥ. ದಾನವ ಶತ್ರು ಭೂಮಿ ವಿದಾರಕ, ಆ ಹಿರಣ್ಯಾಕ್ಷ ಭೂಮಿಯನ್ನ ಘಣೋದಕದಲ್ಲಿ ಮುಳುಗಿಸಿದ್ದ. ಅಂತಹ ಭೂಮಿಯನ್ನ ದಂಷ್ಟ್ರಾಗ್ರೇನ ಭೂಮೇರ್ ವಿಧಾರಕ, ಕೋರೆಹಲ್ಲಿನಲ್ಲಿ ಭೂಮಿಯನ್ನ ಧರಿಸಿ ಬಂದು ಅದರ ಸ್ವಸ್ಥಾನದಲ್ಲಿ ಇಟ್ಟ ಪರಮಾತ್ಮ ಅಂತ ಸಂಬೋಧನೆ. ಯಜ್ಞವರಾಂಗ, ಅತ್ರ ಯಜ್ಞ ಶಬ್ದೇನ ಮೃದಬ್ರವೀತ್ ಇತ್ಯಾದಿವತ್ ದೇವಾಹ ತದಭಿಮಾನಿನಃ ಉಚ್ಯಂತೆ. ಯಜ್ಞಕ್ಕೆ ಒಂದೊಂದು ಯಜ್ಞಕ್ಕೂ ಒಂದೊಂದು ಅಭಿಮಾನಿ ದೇವತೆಗಳು ಇದ್ದಾರೆ. ಕಾರೀರಿ ಯಾಗ, ಅಶ್ವಮೇಧ ಯಾಗ, ಹಾಗೆ ಅಂತಲ್ಲ ನಾನಾ ಯಜ್ಞಗಳು ಇದೆ. ಒಂದೊಂದು ಯಜ್ಞಕ್ಕೂ ಒಂದು ದೇವತೆಗಳು ಇದ್ದಾರೆ. ತಥಾಚ ಯಜ್ಞಾಭಿಮಾನೋ ದೇವಾಹ ವರಾಣಿ ತಾನಿ ಅಂಗಾನಿ ಯಜ್ಞ ವರಾಂಗಾನಿ ಯಸ್ಯ ತತ್ ಸಂಬುದ್ಧಿ. ಅಂದ್ರೆ ಪರಮಾತ್ಮನ ಒಂದೊಂದು ಅಂಗದಲ್ಲೂ ಆ ಯಜ್ಞಾಭಿಮಾನಿ ದೇವತೆಗಳು ಇರ್ತಾರಂತೆ. ವರಾಹರೂಪಿಯ ಒಂದೊಂದು ಅವಯವದಲ್ಲೂ ಯಜ್ಞಾಭಿಮಾನಿ ದೇವತೆಗಳು ಇದ್ದಾರೆ ಅಂತ ಹೇಳ್ತಾರೆ. ಅಂತಹ ಯಜ್ಞಾಭಿಮಾನಿ ದೇವತೆಗಳನ್ನ ಶರೀರದಲ್ಲಿ ಧರಿಸಿದವನೇ ಅಂತ ಅರ್ಥ. ಯಜ್ಞ ವರಾಂಗ ಅಥವಾ ಬ್ರಹ್ಮಾದಿ ಸಮಸ್ತ ದೇವಾಹ ವರಾಂಗೇಶು ಯಸ್ಯ, ಬ್ರಹ್ಮಾದಿ ಸಕಲ ದೇವತೆಗಳು ಯಾವ ಪರಮಾತ್ಮನ ಅವಯವದಲ್ಲಿ ಆಶ್ರಯವನ್ನ ಪಡೆದಿದ್ದಾರೋ ಅಂತಹ ಉತ್ತಮವಾದ ಅಂಗವುಳ್ಳವನೇ ಅಂತ ಅರ್ಥ. ಪುರುಷ ಸೂಕ್ತದಲ್ಲಿ ಬರ್ತದೆ ನೋಡಿ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ್. ಹಾಗೆ ಒಂದೊಂದೇ ಅವಯವದಲ್ಲೂ ಒಂದೊಂದು ದೇವತೆಗಳು ಹುಟ್ಟಿ ಬರ್ತಾರೆ. ಆ ಪರಮಾತ್ಮನ ಅವಯವವನ್ನೇ ಆಶ್ರಯಿಸಿದ್ದಾರೆ. ಭಾಗವತದಲ್ಲೂ ನಾವು ಕೇಳ್ತೀವಿ ನೋಡಿ. ವಿರಾಟ್ ರೂಪದ ಧ್ಯಾನದಲ್ಲಿ ಇದೇ ವಿಚಾರಣೆ ಬರುತ್ತದೆ. ಇನ್ನು ಹೇ ಸೂಕರ ರೂಪಕ, ಆ ಹಂದಿಯ ರೂಪದಲ್ಲಿ ಇದ್ರೂ ಕೂಡ ಸುಖರೂಪ ಜ್ಞಾನಾನಂದಮಯವಾದ ಶರೀರ ಅಂತ ಪರಮಾತ್ಮ ನಿನಗೆ ನಮಸ್ಕಾರ, ತ್ವಾಂ ವಂದೇ ಅಂತ ಅನ್ವಯ. ಇನ್ನು ನರಸಿಂಹದೇವರ ಸ್ತೋತ್ರ. ದೇವ ನೃಸಿಂಹ ಹಿರಣ್ಯಕ ಶತ್ರು, ಹಾಗೆ ಅಂತ. ದೇವ ಕ್ರೀಡಾದಿ ಗುಣ ವಿಶಿಷ್ಟನಾದ ಪರಮಾತ್ಮನೇ. ದೇವರು ಮಾಡುವುದು ಎಲ್ಲವೂ ಕೂಡ ಲೀಲೆ. ಅವನಿಗೆ ಯಾವುದು ಆಯಾಸದಿಂದ ಮಾಡುವುದಲ್ಲ, ಕಷ್ಟಪಟ್ಟು ಮಾಡೋದು ಅಂತಾನೆ ಅಲ್ಲ. ಎಲ್ಲವನ್ನು ಲೀಲೆಯಿಂದ ಮಾಡುವವನು. ಏನೇನು ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳಿದೆ ಎಲ್ಲವೂ ಲೀಲೆಯಿಂದಲೇ ಆಗೋದು. ಆಯಾಸ ಪಟ್ಟುಕೊಂಡು ಬೆವರು ಸುರಿಸಿ ಮಾಡುವವನೇ ಅಲ್ಲ ದೇವರು. ಅದನ್ನ ದೇವಶಬ್ದ ಹೇಳ್ತಾ ಇದೆ. ಕ್ರೀಡಾದಿ ಗುಣ ವಿಶಿಷ್ಟನಾದ ಪರಮಾತ್ಮ ಹಿರಣ್ಯಕ ಶತ್ರು, ಹಿರಣ್ಯಕಶಿಪು ಎನ್ನುವ ದಾನವನಿಗೆ ಶತ್ರುವಾದವನೇ ಅಂತ ಅರ್ಥ. ಸರ್ವಭಯಾಂತಕ, ಎಲ್ಲರ ಭಯವನ್ನು ಕೂಡ ನಾಶ ಮಾಡತಕ್ಕವನೇ. ಅದರಿಂದ ನಮಗೇನೇ ಭಯ ಇರಲಿ ನರಸಿಂಹದೇವರ ಸ್ತೋತ್ರ ಮಾಡಿದ್ರೆ ಭಯ ಅದು ಪರಿಹಾರ ಆಗ್ತದೆ, ಹಾಗೆ ಅಂತ. ಸರ್ವಭಯಾಂತಕ ದೈವತ ಬಂಧೋ, ದೈವತಾನ್ ಅಂದ್ರೆ ದೈವತಾನಾಂ ಇಂದ್ರಾದೀನಾಂ ಬಂಧೋ ಅಂತ ಅರ್ಥ. ಇಂದ್ರ ಮೊದಲಾದ ದೇವತೆಗಳಿಗೆ ಬಂಧುಗಳಾದವನೇ, ರಕ್ಷಕನೇ ಅಂತ ಅರ್ಥ. ಹೇ ನೃಸಿಂಹ, ಮನುಷ್ಯಾಕಾರ ಮತ್ತು ಸಿಂಹಾಕಾರದಲ್ಲಿ ಅರ್ಧ ಶರೀರ ಮನುಷ್ಯನಂತೆ, ಮುಖ ಸಿಂಹದಂತೆ. ಈ ರೀತಿಯಾಗಿ ಪರಮಾತ್ಮ ನಾಚ ಸಿಂಹಶ್ಚ ತತ್ ಸಂಬುದ್ಧಿ ಅಂತ. ಅಂತಹ ನರಸಿಂಹ ನಿನಗೆ ತ್ವಾಂ ವಂದೇ, ನಿನಗೆ ನಮಸ್ಕಾರ, ಹಾಗೆ ಅಂತ ಅರ್ಥ. ಸೂಕರ ರೂಪಕ ದಾನವ ಶತ್ರು ಭೂಮಿ ವಿದಾರಕ ಯಜ್ಞವರಾಂಗ ದೇವ ನೃಸಿಂಹ ಹಿರಣ್ಯಕ ಶತ್ರು ಸರ್ವಭಯಾಂತಕ ದೈವತ ಬಂಧೋ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.